ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು HRMS 2.0 ತಂತ್ರಾಂಶದಲ್ಲಿ ವೇತನ ಬಿಲ್ ಅಂದರೆ ಪೇ ಬಿಲ್ ಅನ್ನು ಹೇಗೆ ತಯಾರಿಸುವುದು, ಪರಿಶೀಲಿಸುವುದು ಮತ್ತು ಖಜಾನೆಗೆ ಕಳುಹಿಸುವುದು ಎಂಬುದನ್ನು ವಿವರವಾಗಿ ನೋಡೋಣ. ಮೊದಲಿಗೆ ನಾವು ಇನಿಷಿಯೇಟರ್ ಲಾಗಿನ್ ಬಳಸಿ ಲಾಗಿನ್ ಆಗಬೇಕು. ಕರಡು ಬಿಲ್ ರಚನೆ ಇನಿಷಿಯೇಟರ್ ಲಾಗಿನ್ನಲ್ಲಿ ಮೊದಲಿಗೆ ನಾವು ಸೈನ್ ಇನ್ ಆಗಬೇಕು ಅಂತಂದ್ರೆ ಇಲ್ಲಿ ಇನಿಷಿಯೇಟರ್ ಲಾಗಿನ್ನಲ್ಲಿ ಬಳಕೆದಾರರ ಹೆಸರು, ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಇದರಲ್ಲಿ ಹಾಕಿ ಸೈನ್ ಇನ್ ಅಂತ ಹೇಳಿ ಮಾಡಬೇಕು. ಸೈನ್ ಇನ್ ಮಾಡಿದ ನಂತರ ನಮಗೆ ನೋಂದಾಯಿತ ಮೊಬೈಲ್ ಫೋನಿಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ನಮೂದಿಸಬೇಕಿಲ್ಲಿ. ಒ ಟಿ ಪಿಯನ್ನು ನಮೂದಿಸಿ ಇಲ್ಲಿ ವೆರಿಫೈ ಅಂದರೆ ಪರಿಶೀಲಿಸಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಡ್ಯಾಶ್ ಬೋರ್ಡ್ನಲ್ಲಿ ಲಾಗಿನ್ ಆಗ್ತೀವಿ. ಲಾಗಿನ್ ಆದ ನಂತರ ಮುಖಪುಟದಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ. ಇಲ್ಲಿ ಪೇ ಬಿಲ್ ವೇತನದಾರರ ಪಟ್ಟಿ ಪೇ ಬಿಲ್ ಈ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಇದರಲ್ಲಿ ಬರೋದು ಎಡಭಾಗದಲ್ಲಿರುವ ಮೆನು. ಇಲ್ಲಿ ಎಡಭಾಗದಲ್ಲಿ ಏನು ಮೆನು ಇದೆಯಲ್ಲ, ಈ ಮೆನು ನಲ್ಲಿ ಒತ್ತಬೇಕು. ಅದರಲ್ಲಿ ಡ್ರಾಪ್ ಪೇ ಬಿಲ್ ಅಂತ ಹೇಳಿ ಇದೆ. ಈ ಪೇರೋಲ್ ನಲ್ಲಿ ಡ್ರಾಪ್ ಪೇ ಬಿಲ್ ಅಂತ ಹೇಳಿದೆಯಲ್ಲ, ಇದನ್ನು ಆಯ್ಕೆ ಮಾಡ್ಕೋಬೇಕು. ಇದನ್ನ ಆಯ್ಕೆ ಮಾಡಿ ನಾವು ಇನ್ಬಾಕ್ಸ್ಗೆ ಬರ್ತೀವಿ. ಇನ್ಬಾಕ್ಸ್ನಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಏನಿದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪ್ರಿವ್ಯೂ ಪೇ ಬಿಲ್, ಪುಟ್ ಡ್ರಾಪ್ ಪೇ ಬಿಲ್ ಆನ್ ಹೋಲ್ಡ್, ಅಪ್ರೂವ್ ಪೇ ಬಿಲ್ ಅನ್ನುವಂಥ ಟ್ಯಾಬ್ಗಳು ಕಾಣಿಸ್ತವೆ. ಇಲ್ಲಿ ಪ್ರಮುಖವಾಗಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಇಲ್ಲಿ ಪ್ರಿವ್ಯೂ ಪೇ ಬಿಲ್ ಮುಖ್ಯ ಹಂತ. ಇದು ತುಂಬಾ ಮುಖ್ಯವಾದಂಥ ಹಂತ. ಈ ಬಿಲ್ ಅನುಮೋದಿಸುವ ಮೊದಲು ನಾವು ಪ್ರಿವ್ಯೂ ಪೇ ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ನೌಕರರ ಮೂಲ ವೇತನ ಬೇಸಿಕ್ ಪೇ, ಅಲೋವೆನ್ಸ್ ಭತ್ಯೆಗಳು ಮತ್ತು ಡಿಡಕ್ಷನ್ಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತದೆ. ನಂತರ ನಮಗೆ ಇಷ್ಟು ಕ್ಲಿಯರ್ ಆದ ನಂತರ ಎಲ್ಲ ಕರೆಕ್ಟ್ ಎಲ್ಲ ಸರಿಯಾಗಿದ್ದರೆ ನಾವು ಮತ್ತೆ ಬ್ಯಾಕ್ ಬಟನ್ಗೆ ಹೋಗಬೇಕು. ಬ್ಯಾಕ್ ಬಟನ್ ಒತ್ತಿ ನಂತರ ಅಪ್ರೂವ್ ಪೇ ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ರೂವ್ ಪೇ ಬಿಲ್ ಅಂತ ಹೇಳಿದೆ. ಸ್ಕ್ರೀನ್ ಮೇಲೆ ಬರುವಂತ ಇಲ್ಲಿ ಈ ಅಪ್ರೂವ್ ಪೇ ಬಿಲ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಸೆಂಡ್ ಸೆಲೆಕ್ಟೆಡ್ ರೆಕಾರ್ಡ್ ಫಾರ್ ಅಪ್ರೂವಲ್ ಅಂತ ಹೇಳಿದೆ. ಇಲ್ಲಿ ಈ ಕನ್ಫರ್ಮೇಶನ್ ನಾವು ಎಸ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಬೇಕು. ಈಗ ನಿಮಗೆ ಸೆಂಡ್ ಟ್ಯಾಬ್ ನಲ್ಲಿ ಇಲ್ಲಿ ಇನ್ಬಾಕ್ಸ್ ಸೆಂಟ್ ಅಂತ ಹೇಳಿದೆಯಲ್ಲ, ಸೆಂಟ್ ಟ್ಯಾಬ್ ನಲ್ಲಿ ಈ ಬಿಲ್ ಇದರಲ್ಲಿ ಬಂದಿರುತ್ತೆ ಮತ್ತು ಮುಂದಿನ ಹಂತ ಪರಿಶೀಲನೆಗಾಗಿ ನಾವು ವೆರಿಫೈರಿಗೆ ಅದು ರವಾನೆಯಾಗಿರುತ್ತದೆ ಅಂತ ಹೇಳಿ ಗಮನಿಸಬೇಕು. ಇದು ಇನಿಷಿಯೇಟರ್ ಮೊದಲನೇ ಹಂತ. ನೆಕ್ಸ್ಟ್ ನಾವು ಪರಿಶೀಲನೆ ಮಾಡಬೇಕು ಅಂತಂದ್ರೆ ವೆರಿಫೈರ್ ಹಂತಕ್ಕೆ ಬರಬೇಕು. ವೆರಿಫೈರ್ ಫ್ಲೋ ಅಂತ ಹೇಳಿ ಬರ್ತೀವಿ. ಈಗ ಲಾಗಿನ್ ಆಗ್ತೀವಿ. ಇದು ಲಾಗಿನ್ ಇರೋದು ವೆರಿಫೈರ್ ಲಾಗಿನ್ ಮಾಡಬೇಕು. ವೆರಿಫೈರ್ ಲಾಗಿನ್ ಮಾಡಬೇಕು ಅಂದ್ರೆ ಇಲ್ಲಿಯೂ ಸಹ ಆ ವೆರಿಫೈಯರ್ ಅವರ ಬಳಕೆದಾರರ ಹೆಸರು, ಅವರ ಒಂದು ಗುಪ್ತ ಪದ ಮತ್ತೇನಂತಂದ್ರೆ ಕ್ಯಾಪ್ಚಾವನ್ನು ಹಾಕಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀವಿ. ಅವರಿಗೆ ನೋಂದಾಯಿತ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಇದರಲ್ಲಿ ನಮೂದಿಸಿದ ನಂತರ ಪರಿಶೀಲಿಸಿ ವೆರಿಫೈ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ವೆರಿಫೈರ್ ಲಾಗಿನ್ ಆದ ನಂತರ ನಾವೇನ್ ಬರ್ತೀವಿ, ಪೇರೋಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀವಿ. ವೇತನದಾರರ ಪಟ್ಟಿಯಲ್ಲಿ ಈ ಇನ್ಬಾಕ್ಸ್ ನಲ್ಲಿ ಇನಿಷಿಯೇಟರ್ ಕಳಿಸಿದಂತ ಬಿಲ್ ಇದರಲ್ಲಿ ಕಾಣಿಸುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಅಂತ ಹೇಳಿ ಇದೆ. ಇಲ್ಲಿ ಒಂದು ಕ್ರಿಯೆಗಳು ಅಂತ ಹೇಳಿ ಇದೆ ಅಲ್ಲ, ಇದರಲ್ಲಿ ಒಂದು ಐಕಾನ್ ಇದೆ, ಒಂದು ಪೆನ್ಸಿಲ್ ಐಕಾನ್ ಇದೆ. ಇಲ್ಲಿ ನಾವೇನ್ ಮಾಡಬೇಕು, ಬಿಲ್ ವಿವರಗಳನ್ನು ನೋಡಬೇಕು ಮತ್ತು ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಇಲ್ಲಿ ಬಲಭಾಗದಲ್ಲಿರುವಂತ ಪೆನ್ಸಿಲ್ ಬಟನ್ ಏನಿದೆ ನೋಡು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ
ಆಕ್ಷನ್ ರಿಮಾರ್ಕ್ ಅನ್ನುವಂತ ಅಂಶ ಇದರಲ್ಲಿ ಬರುತ್ತೆ. ಇಲ್ಲಿ ಆಕ್ಷನ್ ಮತ್ತು ರಿಮಾರ್ಕ್ ಅಂತ ಹೇಳಿ ಇದೆ. ಈ ಆಕ್ಷನ್ ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿ ನಾವು ಅಕ್ಸೆಪ್ಟ್ ಆಯ್ಕೆಯನ್ನು ಮಾಡ್ಕೊಳ್ತೀವಿ. ರಿಮಾರ್ಕ್ಸ್ ನಲ್ಲಿ ನಾವು ವೆರಿಫೈಡ್ ಅಥವಾ ಸೂಕ್ತ ಶರ ಬರೆದು ನಂತರ ಸಬ್ಮಿಟ್ ಬಟನ್ ಸಲ್ಲಿಸೋ ಬಟನ್ ಕ್ಲಿಕ್ ಮಾಡ್ತೀವಿ. ಈಗ ಕ್ಲಿಕ್ ಮಾಡಿದ್ಮೇಲೆ ದೃಢೀಕರಣಕ್ಕಾಗಿ ನಮಗೆ ದೃಢೀಕರಣ ಸಂದೇಶ ಬರುತ್ತೆ. ದೃಢೀಕರಣಕ್ಕಾಗಿ ನಾವು ಎಸ್ ಅಂತ ಹೇಳಿ ನೀಡಬೇಕು. ಸಕ್ಸೆಸ್ ಎಕ್ಸೆಪ್ಟ್ ಸಕ್ಸಸ್ಫುಲಿ ಅನ್ನುವಂತ ಸಂದೇಶ ಬರುತ್ತೆ ಇದರಲ್ಲಿ. ಇದನ್ನ ಹೌದು ಅಂತ ಕ್ಲಿಕ್ ಮಾಡಿದ್ಮೇಲೆ ಸಕ್ಸೆಸ್ ಎಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಸಂದೇಶ ಬರುತ್ತೆ. ಈಗ ಬಿಲ್ ಅಪ್ರೂವರ್ಗೆ ಹೋಗಿದೆ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಹಂತ ಬರೋದು ಅನುಮೋದನೆ ಮಾಡೋದು, ಅಪ್ರೂವರ್ ಹಂತ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇಲ್ಲಿ ಅಂತಿಮ ಅನುಮೋದನೆಗಾಗಿ ನಾವು ಮೊದಲ ಇಲ್ಲಿ ಅಪ್ರೂವರ್ ಐಡಿಯನ್ನು ಬಳಸಿ ಲಾಗಿನ್ ಆಗಬೇಕು. ಇಲ್ಲಿಯೂ ಸಹ ಮೊದಲ ಹಾಗೇನೆ ಬಳಕೆದಾರ ಹೆಸರು ಗುಪ್ತಪದ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೈನ್ ಇನ್ ಅಂತ ಹೇಳಿ ಕ್ಲಿಕ್ ಮಾಡಿದ ಮೇಲೆ ನೋಂದಾಯಿತ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಇದರಲ್ಲಿ ನಮೂದಿಸಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ತೀವಿ. ನಂತರ ಇದರಲ್ಲಿ ಬರೋದು ಅಪ್ರೂವರ್ ಐಡಿಯಲ್ಲಿ ಲಾಗಿನ್ ಆಗಿದ್ದೀವಲ್ಲ, ಈಗ ನಲ್ಲಿ ಇಲ್ಲಿ ವೇತನದಾರರ ಪಟ್ಟಿ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಇನ್ಬಾಕ್ಸ್ ಐಟಮ್ಸ್ ಅಂತ ಏನಿದೆ ನೋಡಿ, ಇನ್ಬಾಕ್ಸ್ ನಲ್ಲಿ ಬರ್ತೀವಿ. ಇಲ್ಲಿ ಎಡಿಟ್ ಮತ್ತು ಅಪ್ರೂವ್ ಮಾಡುವಂತ ವೆರಿ ಇಂಪಾರ್ಟೆಂಟ್ ಅಂತ ಇದೆ. ವೆರಿಫೈರ್ ನಲ್ಲಿ ಏನ್ ಮಾಡಿದೀವಿ ಅದರಂತೆ ವೆರಿಫೈರ್ ಮಾಡಿದಂತೆ ನಾವಿಲ್ಲಿ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಪೆನ್ಸಿಲ್ ಇದೆಯಲ್ಲ, ಇಲ್ಲಿ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಆಕ್ಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಕ್ಷನ್ ನಲ್ಲಿ ಎಕ್ಸೆಪ್ಟ್, ಆಮೇಲೆ ಇದರಲ್ಲಿ ಏನಂತಂದ್ರೆ ಎಕ್ಸೆಪ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ಚರಾವನ್ನು ರಿಮಾರ್ಕ್ ಅನ್ನು ಇಲ್ಲಿ ಬರಿಬೇಕು. ಬರೆದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಇದನ್ನ ಕ್ಲಿಕ್ ಮಾಡ್ಕೊಳ್ತೀವಿ. ಆಗ ನಮಗೆ ಇಲ್ಲಿ ದೃಢೀಕರಣ ಸಂದೇಶ ಬರುತ್ತೆ. ಇಲ್ಲಿ ನಾವು ಹೌದು ಎಸ್ ಕೊಡುವ ಮೂಲಕ ನಾವು ಅನುಮೋದನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಈಗ ಕರಡು ಹಂತ ಕಂಪ್ಲೀಟ್ ಆಗಿ ಮುಗಿಯಿತು. ಸಕ್ಸಸ್ ಮಾಡಿದ ನಂತರ ಇಲ್ಲಿ ಮತ್ತೆ ನಾವು ವೇತನದಾರರ ಅಂದ್ರೆ ವೇತನದಾರರ ಪಟ್ಟಿ ಪೇಬಿಲ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೆನುನಲ್ಲಿ ನಲ್ಲಿ ಇಲ್ಲಿ ಫೈನಲ್ ಪೇಬಿಲ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬೇಕು. ಫೈನಲ್ ಪೇಬಿಲ್ ಅಂತ ಆಯ್ಕೆ ಮಾಡಿದ ನಂತರ ನಮಗೆ ಇನ್ಬಾಕ್ಸ್ ನಲ್ಲಿರುವಂತ ಬಿಲ್ ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲಿ ಬಲಭಾಗದಲ್ಲಿರುವಂತ ಈ ಇನ್ಬಾಕ್ಸ್ ನಲ್ಲಿ ಬಿಲ್ ಅನ್ನೋದೇನಿದೆ ಅಲ್ಲ, ಚೆಕ್ ಮಾರ್ಕ್, ಇದನ್ನು ಚೆಕ್ ಮಾಡ್ಕೊಳ್ಬೇಕು. ನಂತರ ಇದರಲ್ಲಿ K2ಗೆ ಪಾವತಿ ಬಿಲ್ ಕಳಿಸಿ ಅಂದ್ರೆ ಸೆಂಡ್ ಪೇ ಬಿಲ್ ಟು K2 ಎಂಬ ನೀಲಿ ಬಟನ್ ನಮ್ಗೆ ಇದರಲ್ಲಿ ಕಾಣ್ತಾ ಇದೆ. ಇದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗೆ ಸ್ವಲ್ಪ ಸಮಯದ ನಂತರ ಇದನ್ನ ಕ್ಲಿಕ್ ಮಾಡ್ತೀವಲ್ಲ, ಮಾಡಿದ ನಂತರ ಸ್ವಲ್ಪ ಸಮಯದ ನಂತರ ನಮ್ಗೆ ಸಕ್ಸಸ್ ಸಂದೇಶದೊಂದಿಗೆ ಪೇ ಬಿಲ್ ನಂಬರ್ ರಚನೆ ಆಗುತ್ತೆ. ಇದರೊಂದಿಗೆ ಬಿಲ್ ಯಶಸ್ವಿಯಾಗಿ ಖಜಾನೆಗೆ ಸಲ್ಲಿಕೆಯಾಗಿದೆ ಅನ್ನುವಂತ ಒಂದು ಅಂಶ ಇದರಲ್ಲಿ ಬರುತ್ತೆ. ಸಕ್ಸಸ್ ಡಾಟಾ ಸೈನ್ಡ್, ಸಕ್ಸಸ್ ಪೇ ಬಿಲ್ ಖಜಾನೆ 2ಗೆ ಯಶಸ್ವಿಯಾಗಿ ಕಳುಹಿಸಿದೆ ಅಂತ ಹೇಳಿ ಇದೆ. ಈಗ ಈ ಕಳಿಸಿರುವಂತ ಸೆಂಡ್ ಟ್ಯಾಬ್ ನಲ್ಲಿ ಬಿಲ್ ಸ್ಥಿತಿಯನ್ನು, ಅದರ ಸ್ಟೇಟಸ್ ಅನ್ನು ನಾವು ಚೆಕ್ ಮಾಡ್ಕೊಳ್ಬಹುದು. ಇದರ ಕಳಿಸಿರುವಂತ ಸ್ಟೇಟಸ್ ಇಲ್ಲಿ ಇನಿಷಿಯೇಟೆಡ್ ಅಂದ್ರೆ K2ಗೆ ನಾವು ಸೆಂಡ್ ಮಾಡಿದೀವಿ ಅಂತ ಹೇಳಿ ಅಂಶ ಬರುತ್ತೆ. ಇಲ್ಲಿ ಪ್ರಮುಖವಾದಂತ ಕೆಲವು ಪ್ರಮುಖ ಸಲಹೆಗಳನ್ನು ನೀವು ಗಮನಿಸಬೇಕು. OTP ಇಂಪಾರ್ಟೆಂಟ್ ಇರೋದು. ಮೊಬೈಲ್ ನೆಟ್ವರ್ಕ್ ಚೆನ್ನಾಗಿದೆ ಎಂದು ಖಚಿತಪಡಿಸ್ಕೊಳ್ಬೇಕು. ಯಾಕಂತಂದ್ರೆ ಲಾಗಿನ್ ಆಗಲು OTP ಕಡ್ಡಾಯವಾಗಿರುತ್ತೆ. ಆಮೇಲೆ ಪ್ರಿವ್ಯೂ ಬಗ್ಗೆ ಸಂಬಂಧಪಟ್ಟಿರುವಂತೆ ಕರಡು ಬಿಲ್ ಹಂತದಲ್ಲಿ ಪ್ರಿವ್ಯೂ ನೋಡುವುದು ಬಹಳ ಮುಖ್ಯ. ಅಲ್ಲಿಯೇ ನಾವು ಕೆಲವು ಎರರ್ಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ರಿಮಾರ್ಕ್ಸ್ ಅಂತೀವಲ್ಲ, ವೆರಿಫೈರ್ ಮತ್ತು ಅಪ್ರೂವರ್ ಹಂತಗಳಲ್ಲಿ ರಿಮಾರ್ಕ್ಸ್ ಬರೆಯುವುದು ಕಡ್ಡಾಯವಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.